ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಏನಪ್ಪ ಇವತ್ತಿನ ಒಂದು ವಿಡಿಯೋ ಅಂತ ಅಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತು, KRIES ಎಂಬತಕ್ಕಂಥ ಒಂದು ಇಲಾಖೆಯಲ್ಲಿ ಅಥವಾ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಒಂದು ಇಲಾಖೆಗಳಲ್ಲಿ ಇರತಕ್ಕಂಥ ಒಂದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಒಂದು ಅಧಿವೇಶನ ನಡೀತಾ ಇದೆ ಅಥವಾ ಇದಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ನಿಮಗೆ ಏನಪ್ಪ ಸಿಗುತ್ತೆ ಅಂತಂದರೆ ಜಾಬ್ ರಿಲೇಟೆಡ್ ನ್ಯೂಸ್ ಆಗಿರ್ಬೋದು, ಮತ್ತು ಇಲ್ಲಿ ಅದರ ಜೊತೆಗೆ ನಿಮಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ತರಗತಿಗಳನ್ನು ಫ್ರೀಯಾಗಿ ನಡೆಸಿಕೊಡಲಾಗ್ತದೆ. ಪ್ರತಿ ತಿಂಗಳ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಕೂಡ ನಾವು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಿನ್ನೆ ನಡೆದ ಒಂದು SDA ಪರೀಕ್ಷೆಯಲ್ಲಿ 2 ರಿಂದ 3 ಕ್ವಶನ್ ಕರೆಂಟ್ ಅಫೇರ್ಸ್ ನಮ್ಮ ಒಂದು PDF ಇಂದ ಟೋಟಲಾಗಿ ಟಾಪ್ ಕ್ವಶನ್ಸ್ ಮಾಡ್ತೇವೆ, ಅದರಿಂದನೇ ಬಂದಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನೇನಿದ್ದೀರಾ ಎಲ್ಲರೂ ಕೂಡ ಈ ಒಂದು ತರಗತಿಗಳನ್ನು ನೋಡ್ಕೊಳ್ತಾ ಹೋಗಬೇಕು. ನೋಡಿ, ಮೊದಲನೇದಾಗಿ ಈ ಒಂದು KRIES ಹುದ್ದೆಗಳ ಒಂದು ಮಾಹಿತಿ ಅಂತ ಕೊಟ್ಟಿದ್ದಾರೆ. ಏನಂತ ನೋಡೋಣ. ಏನಪ್ಪ ಅಂತ ಅಂದರೆ, ನಮ್ಮ ಒಂದು ಶಂಕರ್ ಬೆಳ್ಳುಬಿ ಸರ್ ಅವರು ಇಲ್ಲಿ ನೋಡ್ಬೋದು, SR ವರ್ಲ್ಡ್ ವತಿಯಿಂದ ಅವ್ರು ಕೇಳಿದ್ದಾರೆ, ಮಾನ್ಯರೇ, KREIS ಎಂಬ ಒಂದು ವಸತಿ ಶಾಲೆಗಳಲ್ಲಿ ಇರತಕ್ಕಂತಹ ಶಿಕ್ಷಕರ ಮತ್ತು ಶಿಕ್ಷಕೇತರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಸ್ತುತ ಯಾವ ಹಂತದಲ್ಲಿದೆ ಮತ್ತು ಯಾವಾಗ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಎಂಬುದನ್ನು ತಿಳಿಸಿದರೆ ಸಂಬಂಧಿಸಿದ ಉದ್ಯೋಗ ಆಕಾಂಕ್ಷಿಗಳಿಗೆ ತಯಾರಿಗೆ ಅನುಕೂಲವಾಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ, ಕ್ವಶನನ್ನು ಕೇಳಿದ್ದಾರೆ. ಅದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಹೇಳಿದ್ದಾರೆ ಅಂತಂದರೆ, ನೋಡಿ ಇಲ್ಲಿ, ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘದ ಅಧೀನದಲ್ಲಿ ಇರತಕ್ಕಂಥ ಶಾಲೆಗಳಲ್ಲಿ ಮೂಲ ವೃಂದದ ಅಂದರೆ ರೆಸಿಡಿವಲ್ ಪೇರೆಂಟ್ ಕೇಡರ್ ಅಂತ ಮೂಲ ವೃಂದದ ಒಟ್ಟು 575 ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಈಗ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿಕೊಂಡು ಈ ಡೈರೆಕ್ಟ್ ಆರ್ಥಿಕ ಇಲಾಖೆ ಹಸಿರು ನಿಶಾನೆ ತೋರಿಸಿದೆ, ಪ್ರಸ್ತಾವನೆ ಕೂಡ ಸಲ್ಲಿಕೆಯಾಗಿದೆ. ನೋಟಿಫಿಕೇಶನ್ ಬರಬೇಕು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಒಂದು ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸುತ್ತಾ ಇರಿ. ಮತ್ತು ಅಥವಾ ನಮ್ಮ ಒಂದು ಸಹಾಯವಾಣಿ 24x7 ಈ ಒಂದು ಸಹಾಯವಾಣಿ ಸಂಖ್ಯೆಗೆ, ಅಂದರೆ ಇಲ್ಲಿ ನೋಡ್ಬೋದು 9482300400ಗೆ ಸಂಪರ್ಕ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಂದನೆಗಳು, ಸೋಷಿಯಲ್ ವೆಲ್ಫೇರ್ ಕರ್ನಾಟಕ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಏನಪ್ಪ ಸಿಗುತ್ತೆ ಅಂತಂದರೆ ನಿಮಗೆ ಇದರಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಒಂದು ಮುಂದಿನ ಒಂದು ಪರೀಕ್ಷೆ ಯಾವುದು ಅಂತ ನಿಮಗೆ ಗೊತ್ತಾಗ್ಬೋದು. ಈ ಒಂದು ಪರೀಕ್ಷೆಯಲ್ಲಿ ಮುಂದೆ ಬರುವಂಥ ಒಂದು ಸಾಧ್ಯತೆ ತುಂಬ ಇದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನಪ್ಪ ಮಾಡಬೇಕು ಅಂತ ಅಂದರೆ, ಈ ಒಂದು ಪರೀಕ್ಷೆಗೆ ತಯಾರಿಗಳನ್ನು ನಡೆಸ್ಕೊಳ್ತಾ ಹೋಗಬೇಕು, ಶಿಕ್ಷಕರ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಓಕೆನಾ? ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.